ನಮಸ್ಕಾರ ವೀಕ್ಷಕರೇ. ಇವತ್ತಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಮಂದಿಗೆ ಭಾಗವಹಿಸತಕ್ಕಂತಹ ವೈದ್ಯರು ಡಾಕ್ಟರ್ ಟಿ.ಜೆ. ಪ್ರದೀಪ್ ಕುಮಾರ್ ಅವರು. ಇವರು ಕನ್ಸಲ್ಟೆಂಟ್ ಕಾರ್ಡಿಯೋ ಡಯಾಬಿಟಾಲಜಿಸ್ಟ್ ಆಗಿ ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗ ಸಾಮಾನ್ಯವಾಗಿ ಇವಾಗ ಸ್ವಲ್ಪ ಮಟ್ಟಿಗೆ ಡಯಾಬಿಟಿಸ್ ಅಂತ ಹೇಳಿದಾಗ ಅನೇಕ ರೀತಿಯಾದಂತಹ ತೊಂದರೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಡಯಾಬಿಟಿಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇರ್ತೀವಿ. ಬಟ್ ಆದ್ರೆ ಇವಾಗ ಡಯಾಬಿಟಿಸ್ ಇಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಎಷ್ಟು ಮಟ್ಟಿಗೆ ಇರ್ತದೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರುವಂತದಿಲ್ಲ. ಹಾಗಾಗಿ ಇವಾಗ ಕೆಲವೊಂದು ಬಾರಿ ಇವಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ತಿಳ್ಕೊಂಡಾಗ್ಲೂ ಸಹ ಇವಾಗ ಡಯಾಬಿಟಿಸ್ ಅನ್ನೋ ಒಂದು ಕಾರಣದಿಂದ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರುವಂತದಿಲ್ಲ. ಹಾಗಾಗಿ ಇವಾಗ ಡಯಾಬಿಟಿಸ್ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಇರುವಂತಹ ತೊಂದರೆಗಳು, ಅದರೊಳಗೆ ಪ್ರಮುಖವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಲ್ಲಿ ಯಾವ ರೀತಿಯಲ್ಲಿ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಅದರಿಂದಾನೇ ಶುರು ಮಾಡಬಹುದು ಡಾಕ್ಟ್ರೆ, ಹೇಗೆ ಅದರದ್ದು ಲಿಂಕ್ ಇದೆ ಅಂತ ಹೇಳಿ. ನಮಸ್ಕಾರ ವೀಕ್ಷಕರೇ. This is a specific interesting topic that we'll have to concentrate on. Diabetes ಇರುವಂತ ಜನಕ್ಕೆ ಹಾರ್ಟ್ ಬಗ್ಗೆ ಅಷ್ಟೊಂದು ಗಮನ ಇರೋದಿಲ್ಲ, ಹಾರ್ಟ್ ಡಿಸೀಸಸ್ ಬಗ್ಗೆ ಅಷ್ಟೊಂದು ಸೀರಿಯಸ್ನೆಸ್ ಇರೋದಿಲ್ಲ. Now we have come to understanding something called as common soil hypothesis anta. Diabetes and heart diseases, both of them arise from a single common platform of causative factors. Any person who's got diabetes is equivalent to having a heart disease, and any person who's having a heart disease is also more prone to develop diabetes. The common soil hypothesis reinforces the fact that any person with diabetes, they have almost a 4 to 6 fold increase in the risk for developing heart diseases. Common agi now diabetes andre it's only related to numbers. Fasting blood sugars, postprandial blood sugar ಆ ಎರಡರ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ. ಬಟ್ ಅದಕ್ಕಿಂತ ಜಾಸ್ತಿ ಬೇರೆ ಏನು ಗಮನ ಕೊಡೋದಿಲ್ಲ. ಡಯಾಬಿಟಿಸ್ ಅಲ್ಲಿ ಹಾರ್ಟ್ ಡಿಸೀಸಸ್ ಬಹಳ ಎಷ್ಟು ಕಾಮನ್ ಇದೆ ಅಂದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಿರಲ್ಲ. ಸೊ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್. ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಆರ್ ಆಲ್ಮೋಸ್ಟ್ 10 times more commoner in diabetic individuals than in non-diabetic individuals. There are multiple reasons for that. The reasons being people who have autonomic dysfunction ಅನ್ನೋದು ಅವ್ರಿಗೆ ಆ ಪೇನ್ ಸೆನ್ಸೇಷನ್ ಅನ್ನೋದು ಗೊತ್ತಾಗೋದಿಲ್ಲ. ಅದರಿಂದ ಅವರಿಗೆ ಆ ಚೆಸ್ಟ್ ಪೇನ್ ಅನ್ನೋದು ಇದ್ದಾಗ ಡಾಕ್ಟರ್ ಹತ್ರ ಹೋಗ್ತಾರೆ. ಬಟ್ ಚೆಸ್ಟ್ ಪೇನೇ ಇಲ್ಲದೆ ಇದ್ದಾಗ ಡಾಕ್ಟರ್ ಹತ್ರ ಹೋಗೋ ಅವಕಾಶನೇ ಸಿಗೋದಿಲ್ಲ. ಮೋಸ್ಟ್ ಆಫ್ ದೀಸ್ people land up having sudden death. So the first time that the person is having a heart attack in diabetes is either in the ambulance or in the emergency room in the ICU or on an operation table. That's the amount of magnitude of prevalence of diabetes disease and the seriousness of diabetes disease. ಬಟ್ ಡಾಕ್ಟರ್, ಇವಾಗ ನಮಗೆ ಸಾಮಾನ್ಯವಾಗಿ ಇವಾಗ ಅನೇಕ ಸಲ ನಾವು ಕೇಳ್ತೀವಿ ಈ ತರದೊಂದು ಡಯಾಬಿಟಿಕ್ ಪೇಷಂಟ್ಸ್ ಗಳಲ್ಲಿ ಕೆಲವೊಂದು ಬಾರಿ ಇವಾಗ ಹಾರ್ಟ್ ಅಟ್ಯಾಕ್ ಆದಾಗ ಅದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಯಾತಕ್ಕಾಗಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಇವಾಗ ಅದ್ರದ್ದು ಬರುವಂತ ಒಂದು ಪೇನ್ ಇಂದ ಗೊತ್ತಾಗುವಂತದ್ದಿಲ್ವೋ ಅಥವಾ ಕಾರಣಗಳೇನು ಅಥವಾ ಹೇಗೆ ಗೊತ್ತಾಗುವಂತದ್ದು ಡಾಕ್ಟರ್? ಈ ಡಯಾಬಿಟಿಸ್ ಅಲ್ಲಿ there is one specific pathology called as autonomic dysfunction, autonomic neuropathy anta. That is a sensation of pain that is appreciated by these nerve columns needs to reach the brain. That is blunted in diabetic people. So ಅದಕ್ಕೋಸ್ಕರ ಆ ಚೆಸ್ಟ್ ಪೇನ್ ಇದ್ದಾಗ್ಲೂ ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದು ಎರಡನೇದು ಅವರಿಗೆ ಆ ಪೇನ್ ಸೆನ್ಸೇಷನ್ಸ್ ಇನ್ ದಿ ಹಾರ್ಟ್ ಇಟ್ ಸೆಲ್ಫ್ ಇಸ್ ಬ್ಲಂಟೆಡ್. ಅದಕ್ಕೋಸ್ಕರ ದೇ ಡೋಂಟ್ ರೀಚ್ ದ ಡಾಕ್ಟರ್. How do people reach a doctor? What is the commonest cause? ಅವರಿಗೆ ಫೀವರ್, ಪೇನ್, these are the commonest causes. ಇದು ಈ ಡಯಾಬಿಟಿಸ್ ಅನ್ನೋದು ಸೈಲೆಂಟ್ ಕಿಲ್ಲರ್. ಅದರಲ್ಲಿ ನಮಗೆ ಏನು ಗೊತ್ತಾಗೋದಿಲ್ಲ. ಇಟ್ಸ್ ಲೈಕ್ ಅ ಬಲ್ಬ್, ಇಟ್ ಕ್ಯಾನ್ ಫ್ಯೂಸ್ ಎನಿ ಟೈಮ್. ಸೊ ಆ ತರ ಇದ್ದಾಗ ಅವಕಾಶ ಬಂದಾಗ ಮಾತ್ರ ಡಾಕ್ಟರ್ ಹತ್ರ ಹೋಗೋದನ್ನ ಪ್ರಿವೆಂಟ್ ಮಾಡಿ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೊಂಡು ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡಿಸ್ಕೊಂಡು ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನೇನು ಸ್ಟೆಪ್ಸ್ ತಗೋಬೇಕು ಅದನ್ನ ನಾವು ಫಾಲೋ ಮಾಡ್ತಾ ಹೋದ್ರೆ ದೆನ್ ವಿ ವಿಲ್ ಬಿ ಇನ್ ಅ ಮಚ್ ಬೆಟರ್ ಶೇಪ್ ರಾದರ್ ದೆನ್ ಲ್ಯಾಂಡಿಂಗ್ ಅಪ್ ಇನ್ ಎಮರ್ಜೆನ್ಸೀಸ್. ಓಕೆ, ಬಟ್ ಡಾಕ್ಟರ್, ಇವಾಗ ಈ ಡಯಾಬಿಟಿಕ್ ಪೇಷಂಟ್ಸ್ ಗಳಲ್ಲಿ ಇವಾಗ ಡಯಾಬಿಟಿಸ್ ಬಂದಿದೆ ಅಂತ ಹೇಳಿ ತಿಳ್ಕೊಂಡಾಗ್ಲೇನೆ ಅದನ್ನ ಸ್ವಲ್ಪ ಮಟ್ಟಿಗೆ ಒಪ್ಕೊಳ್ಳುವಂತ ಸ್ಥಿತಿನಲ್ಲಿ ಇರುವಂತದ್ದಿಲ್ಲ. ಸೊ ಹಾಗಾಗಿ ಅಲ್ಲಿಂದಾನೇ ನಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಶುರುವಾಗ್ತದೆ. ಆಮೇಲೆ ನೆಕ್ಸ್ಟ್ ಇವಾಗ ಒಂದು ಶುಗರ್ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ಇಟ್ಸ್ ಅ ಗ್ರೇಟ್ ಬಿಗ್ ಚಾಲೆಂಜ್. ಅದು ಒಂದು ದಿನದ್ದು 2 ದಿನದ್ದು ಕಥೆಗಳೆಲ್ಲ ಇವಾಗ ಅನೇಕ ವರ್ಷಗಳ ತನಕ ಇರಬೇಕಾಗ್ತದೆ. ಅದನ್ನ ಹಾಗಾಗಿದ್ದಾಗ
ಒಂದು ಡಯಾಬಿಟೀಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಉಳಿದಿರೋದನ್ನೆಲ್ಲ ಅದು ಆಟೋಮೆಟಿಕ್ ಆಗಿ ನೋಡ್ಕೊಳ್ಳುತ್ತೆ ಅನ್ನೋ ಒಂದು ಮನೋಭಾವನೆ ಇರ್ತದೆ. ಸೊ ಎಲ್ಲರೂ ಗಮನ ಕೊಡುವಂತದ್ದು ಅದನ್ನ ಶುಗರ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಮಾತ್ರ. ಸೊ ಹಾಗಾಗಿ ಇವಾಗ ಶುಗರ್ ಲೆವೆಲ್ಸ್ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಅಲ್ಲಿ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗ್ತಿದ್ದಾಗ ಅದರಿಂದ ಆಗುವಂತ ದುಷ್ಪರಿಣಾಮ ಅಥವಾ ಅದರಿಂದ ಆಗುವಂತ ಒಂದು ತೊಂದರೆಗಳು ಹೃದಯದ ಮೇಲೆ ಹೇಗಾಗಕ್ಕೆ ಶುರುವಾಗ್ತದೆ, ಯಾವ ಹಂತದಲ್ಲಿ ಅದನ್ನು ಗುರ್ತು ಹಿಡಿಬಹುದು, ಅದಕ್ಕೆ ಏನಾದ್ರು ಅವಕಾಶಗಳಿದೆಯಾ? ಕರೆಕ್ಟ್. ಡಯಾಬಿಟಿಸ್ ಬಂದ ಕೂಡಲೇ what we have to do is we have to follow a set protocol. ಆ set protocol ಏನು? once in 3 months blood sugar check ಮಾಡಿಸ್ಕೊಂತ ಇರಬೇಕು. We have something called as a glycosylated hemoglobin. ಆ glycosylated hemoglobin ಅನ್ನೋದು it gives us an average blood sugar for once in 3 months. ಅದು ಚೆಕ್ ಮಾಡಿಸ್ತಾ ಇರಬೇಕು. ಆ ವ್ಯಾಲ್ಯೂ in all diabetic individuals presently the consensus is it should be less than 7%. That is one particular indicator. Next, they should get something called as a lipid profile. ಅದು ಕೊಬ್ಬಿನ ಅಂಶ ಚೆಕ್ ಮಾಡಿಸುವಂತ ಒಂದು ಇನ್ವೆಸ್ಟಿಗೇಷನ್. ಆ ಕೊಬ್ಬಿನ ಅಂಶದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಇಂಥವು ಇರ್ತವೆ. ಅದನ್ನ ನಾವು ಕಂಪ್ಲೀಟ್ ಲೈಪಿಡ್ ಪ್ರೊಫೈಲ್ ಅನ್ನೋದನ್ನ ಮಾಡಿಸಿದ್ರೆ ನಮಗೆ ಅದರಲ್ಲಿ ಇರುವಂತ ಕೊಲೆಸ್ಟ್ರಾಲಿನ ಅಂಶ ಎಷ್ಟು ಅನ್ನೋದನ್ನು ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂಗೆ ನಾವು we have to give them medicines to reduce the cholesterol. Third, blood thinners ಅನ್ನೋದನ್ನ ಕೊಡ್ತೀವಿ. These are the medicines which keep the blood in a liquid state, preventing the possibility of any blood clot inside the blood vessels. ಇದರಲ್ಲಿ ಡಯಾಬಿಟಿಸ್ ಅಲ್ಲಿ ಇವೆಲ್ಲ ನಾವು ರೆಗ್ಯುಲರ್ ಆಗಿ ಫ್ರೀಕ್ವೆನ್ಸಿ ಏನ್ ಡಿಸ್ಕ್ರೈಬ್ ಮಾಡಿರ್ತೀವೋ ಆ ತರ ಮಾಡ್ಕೊಂತ ಇರ್ಬೇಕಾದ್ರೆ ಇಟ್ ಇಸ್ ಅ ಪ್ರಿವೆಂಟಬಲ್ ಡಿಸೀಸ್. ಡಯಾಬಿಟಿಸ್ ಇಸ್ ನಾಟ್ ಪ್ರಿವೆಂಟಬಲ್ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್ ಬಿಕಾಸ್ there is something called as a loaded gun and a trigger. What is loaded gun? It is a genetics. We are already loaded. But for a gun to fire, you need a trigger. And what is the trigger? It is the environmental factors. It is our lifestyle. So as long as we don't pull the trigger, however loaded a gun is, it's not going to fire. Correct. So if you can take this preventive methods into utmost use, we can prevent this major disaster of coronary artery disease in diabetic individuals. The burden of coronary artery disease or ischemic heart disease or heart attacks in diabetics is so huge. Namadralli, India is the capital of diabetes. India is the capital of heart diseases in diabetes. India is the capital of the leading number of deaths because of diabetes. This is not a record that we need to establish. I think we should better concentrate on our London Olympics getting more good medals. But we are heading in the wrong direction. And basically, adu enakoskara nam diet, lifestyle is all bad. Now it is called as coco-colonization and burgerization. That is the trend that we are following in our kids and generations right now. They don't follow a healthy lifestyle. Couch potato, TVs, sedentary lifestyle. These are all these are preventable. Now ಅಕಸ್ಮಾತ್ ಯಾವ ಕಾರಣಗಳು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಒಂದು ಕರೆ ಇದೆ, ಕರೆ ತಗೋಣ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ನನ್ನ ಹೆಸರು ಮೋಹನ್ ಅಂತ, ಬೆಂಗಳೂರಿನ. ಹೇಳಿ ಮೋಹನ್ ಅವರೇ. ಸರ್, ನಾನು ಡಯಾಬಿಟಿಕ್ ಪೇಷಂಟ್ ಮತ್ತೆ ನಾನು ಸೋರಿಯಾಸಿಸ್ ಪೇಷಂಟ್ ಸಹ. ಹೇಳಿ, ಮುಂದುವರಿಸಿ. ಓಕೆ, ಲೈನು ಕಟ್ ಆಗಿ ಹೋಗಿದೆ ಡಾಕ್ಟ್ರೆ. ಓಕೆ, ಬಟ್ ಸಾಮಾನ್ಯವಾಗಿ ಡಾಕ್ಟ್ರೆ ಇವಾಗ ಈ ಡಯಾಬಿಟಿಕ್ ಪೇಷಂಟ್ಸ್ಗಳು ಅಂತ ಹೇಳ್ಬೇಕಿದ್ರೆ ಇವಾಗ ಅನೇಕ ಜನಗಳು ಇರ್ತಾರೆ. ಅದರೊಳಗೇನು ನಂಬರ್ಸ್ ಅನ್ನೋದಕ್ಕೇನು ಕಮ್ಮಿ ಏನಿಲ್ಲ. ಬಟ್ ಅದರೊಳಗೆ ಇವಾಗ ಕೆಲವೊಂದು ಬಾರಿ ಇವಾಗ ಒಂದು ಡಯಾಬಿಟಿಸ್ ಬಂದಿದೆ ಅಂತ ಹೇಳುವಂತ ವ್ಯಕ್ತಿಗಳಿಗೆ ಅದ್ರ ಬಗ್ಗೆ ಕಾಳಜಿ ಇರ್ತದೆ. ಹಾಗಾಗಿ ಅದನ್ನ ಜಾಸ್ತಿ ಒತ್ತಡ ಆಗದಿರೋ ರೀತಿಯಲ್ಲಿ, ಜಾಸ್ತಿ ಆಗದಿರೋ ರೀತಿಯಲ್ಲಿ ಏನೇನು ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ ಡಾಕ್ಟರ್ಗಳು ಸೂಚಿಸ್ತಾರೋ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತಾರೆ. ಆದ್ರೂ ಇವಾಗ ಎಷ್ಟರ ಮಟ್ಟಿಗೆ ಇವಾಗ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನೇ ಒಂದು ಪ್ರಾಕ್ಟಿಕಲ್ ಆಗಿರುವಂತ ಒಂದು ಕ್ವಶನ್ ಇರ್ತದೆ. ಅದ್ರ ಬಗ್ಗೆ ಏನಂತ ಹೇಳ್ಬೋದು ಡಾಕ್ಟ್ರೆ? To put it in simple terms, in a diabetic person during his lifespan, the chances of he developing heart diseases is 40%. The minute you're diagnosed to have diabetes, you have 40% risk for developing a heart disease. ಆ ತರ ಇರಬೇಕಾದ್ರೆ ನಾವು ಪ್ರಿವೆನ್ಷನ್ ಏನ್ ಮಾಡಬೇಕು ಅದನ್ನ ಮಾಡ್ಕೊಂತ ಇರಬೇಕು. ಆ ಪ್ರಿವೆನ್ಷನ್ ಏನ್ ಮಾಡ್ತೀವಿ? ಆ ಪ್ರಿವೆನ್ಷನ್ ಮಾಡೋದು ರೆಗ್ಯುಲರ್ ಆಗಿ ಬ್ಲಡ್ ಚೆಕ್ಅಪ್ಸ್ ಮಾಡ್ಕೊಳ್ಳೋದು, ರೆಗ್ಯುಲರ್ ಆಗಿ ಕೊಲೆಸ್ಟ್ರಾಲ್ ಚೆಕ್ಅಪ್ ಮಾಡಿಸ್ಕೊಳ್ಳೋದು, ಡಯಟ್ ಮಾಡೋದು, ಎಕ್ಸರ್ಸೈಸ್ ಗಳು ಮಾಡೋದು. ಇದನ್ನ ವಿ ಕಾಲ್ ಇಟ್ ಆಸ್ EMI. Rather than paying at a lump sum, when you reach an emergency in an operation theater, straight away you're down by 3 lakhs, 4 lakhs. ಅದನ್ನ ನೀವು 300, 400, 500 rupees monthly ಖರ್ಚು ಮಾಡಿ EMI. You will prevent paying lump sum at one shot. But after doing that,
you don't achieve much. ಹೌದು. But ಇದನ್ನ ನಾವು ಪ್ರಿವೆನ್ಷನ್ ಮಾಡ್ತಾ ಇದ್ರೆ you will land up having an healthier lifestyle, your risk will come down as good as a normal individual, and ನಮಗೆ ಆ ಕಾಂಪ್ಲಿಕೇಶನ್ಸ್ ನ ತಡೆ ಹಿಡಿಬಹುದು. ಖಂಡಿತವಾಗ್ಲೂ ಡಾಕ್ಟರ್. ಮುಂದಿನ ಕರೆ ಇದೆ ತಗೋಣ. ಹಲೋ, ಹೇಳಿ ಸರ್. ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಾನು ಮಿಸ್ಟರ್ ಮೋಹನ್ ಅಂತ, ನಾನು ಡಯಾಬಿಟಿಕ್ ಪೇಷಂಟ್. ಗೊತ್ತಾಯ್ತು, ಹೇಳಿ. ಹಂಗೆ ನಾನು ಸೋರಿಯಾಸಿಸ್ ಇಂದನೂ ಸಫರ್ ಆಗ್ತಾ ಇದ್ದೀನಿ. ಓಕೆ. ನಾನು ಮಿಥೋಟ್ರಿಕ್ಸೆಟ್ ತಗೊಳ್ತಾ ಇದ್ದೀನಿ, ಓಕೆ. ಈಗ ನಾನು ಯಾವ ತರ ಪ್ರಿವೆಂಟಿವ್ ಮೆಜರ್ಸ್ ತಗೊಬೇಕು? ಬಿಕಾಸ್ ಇಂತ ಡಯಾಬಿಟಿಕ್ ಪೇಷಂಟ್ ಸೋರಿಯಾಸಿಸ್ ಪೇಷಂಟ್, ಹೌದು. ನಾನು ಯಾವ ರೀತಿ ಪ್ರಿವೆಂಟಿವ್ ಮೆಜರ್ಸ್ ತಗೊಬೇಕು ಇನ್ ಟರ್ಮ್ಸ್ ಆಫ್ ಡಯಟ್ ಆರ್ ಟ್ಯಾಬ್ಲೆಟ್ಸ್ ಆಗಿದೆ? Okay. Psoriasis and treatment of psoriasis has got no connection with treatment of diabetes and coronary artery diseases. The only risk factor that you will have, Mohan, is methotrexate is an immunosuppressant drug. There are chances that it can increase your blood sugar by at least 10 to 20% of the values. So it makes you more prone for getting infections on a regular basis. So your methotrexate dosages needs to be titrated by your physician on a regular basis, keeping in mind the level of control of psoriasis, also taking into consideration that your blood sugars are also monitored on a regular basis, so they do not have an increased risk for developing ಪ್ರಶ್ನೆ ನನಗೆ, ಯಾಕಂದ್ರೆ ಮೆಥೋಟ್ರೆಕ್ಸೇಟ್ ಅದರಿಂದ ಡಯಾಬಿಟಿಕ್ ಇಸ್ ರಿಲೇಟೆಡ್ ಟು ಲಿವರ್ ಸಂಬಂಧಪಟ್ಟಂಗೆ. ಸೊ ಅದರಿಂದ ನನಗೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಅನ್ಬಿಟ್ಟು ನಿಮಗೆ LFT ಮಾಡಿಸ್ತಾ ಇದ್ದಾರೆ. ಓಕೆ. ಸೊ ಈಗ ನೀವು ಹೇಳ್ದಂಗೆ ನಾವು monitor this every time, every 2 months or 3 months with LFT ಚೆಕ್ ಮಾಡಬೇಕಾಗುತ್ತೆ ಅಲ್ವಾ ಸರ್? ಹೌದು. ಆಸ್ ಫಾರ್ as ಈ ಡಿಸ್ಕಷನ್ ನಲ್ಲಿ ನಾವೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂದ್ರೆ, ಯಾವುದೇ ವಸ್ತು ನಮ್ಮ ಡಯಾಬಿಟಿಸ್ ಇಲ್ಲ ಹಾರ್ಟ್ ಡಿಸೀಸಸ್ಗೆ ಏನಾದ್ರೂ ರಿಸ್ಕ್ ಎಕ್ಸ್ಟ್ರಾ ಆಗತ್ತಾ ಅಂತ. ನಿಮ್ಮ ಮೆಥೋಟ್ರೆಕ್ಸೇಟ್ ತಗೊಳ್ಳೋದ್ರಿಂದ ಇಲ್ಲ ಸೋರಿಯಾಸಿಸ್ ಇಂದ ನಿಮಗೆ ಇನ್ಕ್ರೀಸ್ ರಿಸ್ಕ್ ಫಾರ್ ಡಯಾಬಿಟಿಸ್, ಇನ್ಕ್ರೀಸ್ ರಿಸ್ಕ್ ಫಾರ್ ಹಾರ್ಟ್ ಡಿಸೀಸಸ್ ಅದನ್ನ ಕಂಡು ಬಂದಿಲ್ಲ. ಸೊ ನೀವು ನಿಮ್ಮ ಸೋರಿಯಾಸಿಸ್ ಕಂಟ್ರೋಲ್ ಮಾಡಿಕೊಂಡು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಂಡು